ಹಲೋ, ಸ್ವಾಗತ. ಬನ್ನಿ ಬೆಳ್ಳಿಗುಂಡೂಸ್ ಕಿಚನ್ಗೆ. ಇವತ್ತು ನಾವು ಈ ಮಳೆಗಾಲಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗುವಂಥದ್ದು ಒಂದು ಪತ್ರೊಡೆ ಅಂತ ಮಾಡೋಣ. ಇದನ್ನು ನಾನು ಪಾಲಕ್ ಸೊಪ್ಪಲ್ಲಿ ಮಾಡ್ತೀನಿ. ಯೂಶ್ವಲಿ ಕೆಸುವಿನ ಎಲೆಯಲ್ಲಿ ಮಾಡ್ತಾರೆ. ಇದನ್ನಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ, ಹೇಳ್ಕೊಡ್ತೀನಿ ಬನ್ನಿ. ನಾವು ಮೊದಲಿಗೆ ಪಾಲಕ್ ಸೊಪ್ಪು ತೊಗೋಬೇಕು. ನಾನಿಲ್ಲಿ ಒಂದು ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಇದು ಎಲೆಗಳು ದೊಡ್ಡದಾಗಿರೋದು ತೊಗೋಬೇಕು. ಬರೀ ಎಲೆ ಅಂಥದ್ದು ಮಾತ್ರ ತೊಗೊಳ್ಳಿ. ಇದಕ್ಕೆ ಕಡ್ಡಿ ಇರೋದನ್ನೆಲ್ಲ ತೆಕ್ಕೊಂಡ್ಬಿಡಿ. ತೆಗೆದು ಇದನ್ನು ನೀಟಾಗಿ ತೊಳೆದ್ಬಿಟ್ಟು ಒರೆಸಿ ಇಟ್ಕೋಬೇಕು. ಯಾಕೆಂದರೆ ಒದ್ದೊದ್ದೇ ಇರಬಾರ್ದು. ಸ್ವಲ್ಪ ಒದ್ದೆ ಇದ್ದರೆ ಓಕೆ, ಆದಷ್ಟು ಡ್ರೈ ಆಗಿರಬೇಕು. ಸೊ ಹಾಗೆ ನೀಟಾಗಿ ದೊಡ್ಡದಾಗಿರೋ ಅಂಥ ಎಲೆ ಇರೋದ್ರೊಳಗೆ ದೊಡ್ಡದಾಗಿರೋ ಅಂಥ ಎಲೆಗಳನ್ನ ನಾವು ಇಟ್ಕೋಬೇಕು. ಅದ್ರ ಜೊತೆಗೆ ಶುಂಠಿ ಇಟ್ಕೊಂಡಿದ್ದೀನಿ, 1 ಇಂಚಷ್ಟು ಶುಂಠಿ. ಹಾಗೆ ಕೊತ್ತಂಬರಿ ಬೀಜ 1 ಸ್ಪೂನು, ಹಾಗೆ 1 ಸ್ಪೂನು ಜೀರಿಗೆ, ಹಸಿಮೆಣಸಿನ್ಕಾಯಿ ಒಂದು 4ರಿಂದ 5. ಬೇಕು ಅಂದರೆ ನೀವು ಒಣಮೆಣಸಿನ್ಕಾಯಿ ಹಾಕ್ಬೋದು, ಇಲ್ಲ ಮೆಣಸು ಕಾಳು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದರ ಜೊತೆಗೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಕಡಲೆ ಬೇಳೆನ ನೆನೆಸ್ಬಿಟ್ಟು ಬೇಕಾದರೂ ನೀವು ಮಿಕ್ಸಿಗೆ ಹಾಕ್ಕೋಬೋದು. ನಾನು ಕಡಲೆ ಹಿಟ್ಟೆ ತೊಗೊಂಡಿದ್ದೀನಿ. ಇದಕ್ಕೆ ಅರಿಶಿನ 1 ಟೀ ಸ್ಪೂನಷ್ಟು ಅಷ್ಟೇ. ಈಗ ನಾವು ರುಬ್ಕೋಬೇಕಾಗತ್ತೆ. ಏನೇನು ರುಬ್ಬಬೇಕು ಅಂತ ಹೇಳ್ತೀನಿ. ಸ್ವಲ್ಪ ಶುಂಠಿ ಇಟ್ಕೊಂಡಿದ್ದೀವಲ್ಲ, ಆ ಶುಂಠಿನೂ ಮತ್ತು ಕೊತ್ತಂಬರಿ ಬೀಜ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಈ 3-4 ಹಾಕಿ ಚೆನ್ನಾಗಿ ನಾವು ರುಬ್ಕೋಬೇಕು. ಸ್ವಲ್ಪ ತರಿ ಇದ್ರೂ ಓಕೆ, ಆದರೆ ಕೊತ್ತಂಬರಿ ಬೀಜ ಬಾಯಿಗೆ ಸಿಗುತ್ತೆ ಅನ್ನೋವಂಥವ್ರು ಬೇಕಾದರೆ ಅದನ್ನು ನುಣ್ಣಗೆ ರುಬ್ಕೋಬೋದು. ಇದಕ್ಕೆ ಒಂಚೂರು ಅರಿಶಿನ ಕೂಡ ನಾನು ಹಾಕ್ಕೊಂಡು ಬಿಡ್ತೀನಿ. ಈಗ ಇದನ್ನ ನೋಡಿ, ಒಂಚೂರೇ ಸ್ವಲ್ಪ ನೀರು, ತುಂಬ ಬೇಡ, ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ನಾವು ರುಬ್ಕೊಂಡು ಬರೋಣ. ಈಗ ನೋಡಿ ರುಬ್ಕೊಂಡು ಬಂದಿದ್ದೀನಿ. ಈಗ ಇದನ್ನು ನಾನು ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಅದ್ರ ಜೊತೆಗೆ ಇದನ್ನು ಹಾಕ್ಕೊತೀನಿ, ಮಸಾಲೆಗೆ ಬೇಕಾದರೆ ಉಪ್ಪು ಹಾಕಿ ನಾವು ರುಬ್ಬೋದು. ಈಗ ನೋಡಿ ಎಳ್ಳು ಹಾಕ್ಕೊಂಡೆ, ಬಿಳಿ ಎಳ್ಳು ಮತ್ತು ಒಂಚೂರು ಓಂಕಾಳು. ಇದೆರಡೂ ಕೂಡ ರುಬ್ಬೋದಕ್ಕೆ ಬೇಡ ನಮಗೆ. ಈಗ ಇದನ್ನ ಫಸ್ಟು ಕೈಯಲ್ಲಿ ಒಂದು ಸತಿ ಸ್ವಲ್ಪ ಈ ಥರ ಮಾಡ್ಕೊಂಬೋಣ. ಯಾಕೆಂದರೆ ಗಡ್ಡೆ ಇದ್ದರೆ ಅದು ಸರಿಗೆ ಹೋಗಲ್ಲ. ಹಾಗಾಗಿ ನಾವು ಇದನ್ನು ಸ್ವಲ್ಪ ಕೈಯಲ್ಲಿ ನೈಸಾಗೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅದಕ್ಕೆ ನಾವು ಮಿಕ್ಸಿ ಮಾಡಿಟ್ಕೊಂಡಿರೋ ಅಂಥ ಮಸಾಲೆನ ಕೂಡ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಚೂರು ನೀರು ಹಾಕ್ತಾಯಿದ್ದೀನಿ ನಾನೀಗ. ಅದನ್ನು ಒಂಥರ ಹೀಗೆ ಶೇಕ್ ಮಾಡಿಬಿಟ್ಟು ಹಾಕಿಬಿಟ್ರೆ ಮಿಕ್ಸಿಗೆ ಮೆತ್ಕೊಂಡಿರೋದು ಕೂಡ ನಮಗೆ ಅದಕ್ಕೆ ಹಾಕ್ಕೊಂಡ್ಬಿಡ್ಬೋದು. ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಇದನ್ನು ಒಂದು ಸ್ವಲ್ಪ ಗಟ್ಟಿ ಚಟ್ನಿ ಆಗೋ ಹದಕ್ಕೆ ಇದನ್ನು ನಾವು ಮಾಡ್ಕೋಬೇಕಂದ್ರೆ ನಾವು ಇದನ್ನು ಎಲೆಗೆ ನಾವು ಸ್ಪ್ರೆಡ್ ಮಾಡೋದ್ರಿಂದ ಆ ಎಲೆ ಮೇಲೆ ಇದು ಕೂತ್ಕೋಬೇಕು. ಆ ಥರ ನೋಡಿ, ಈ ಥರ ಇಷ್ಟು ಗಟ್ಟಿ ಇರಬೇಕು, ಇಷ್ಟು ಗಟ್ಟಿ ನೋಡಿ. ಈ ಥರ ಇದ್ದರೆ ಸಾಕು. ನೀರಾಗಿದ್ದರೆ ಅದು ಎಲೆ ಮೇಲೆ ಕೂರಲ್ಲ. ಅದಕ್ಕೆ ನಾವು ಎಲೆಯಲ್ಲಿ ಕೂಡ ನಾವು ಇರೋ ನೀರನ್ನ ಒರೆಸ್ಕೋಬೇಕು ಅಂತ ನಾನು ಹೇಳಿದ್ದು. ಈಗ ಇದನ್ನು ನಾವು ಸ್ಟೀಮಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಹಾಗಾಗಿ ನಾನು ಈ ಕಡೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಕಾಯೋದಕ್ಕೆ ಇಟ್ಬಿಡ್ತೀನಿ. ಒಂದು ಪಾತ್ರೆಯಲ್ಲಿ ನೀರು ಹಾಕಿ, ನಾನು AMC ಪಾತ್ರೆ ಇರೋದ್ರಿಂದ ನಾನು ಹಾಗೆ ಓಪನ್ನಾಗೆ ಇಟ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಇದರಲ್ಲಿ ಇಡ್ಲಿ ಕುಕ್ಕರು ಅಥವಾ ನಾರ್ಮಲ್ ಕುಕ್ಕರಲ್ಲಿ ಇಟ್ಟು ನೀವು ಸ್ಟೀಮಲ್ಲಿ ಬೇಯಿಸ್ಕೋಬೋದು. ನಾನು ಈ ಥರನೇ ಇಟ್ಕೊಂಡು ಮಾಡ್ಕೋತಾ ಇದ್ದೀನಿ. ಒಂದು 10 ನಿಮಿಷ ನಾನು ಇದನ್ನ ಒಲೆ ಮೇಲೆ ಇಟ್ಕೊಳ್ತೀನಿ. ಈ ಥರ ಸ್ವಲ್ಪ ನೀರು ಬಿಸಿ ಆಗುವಷ್ಟರೊಳಗೆ ನಾವು ಈಗ ಇದನ್ನೆಲ್ಲ ಎಲೆ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈ ಹಿಟ್ಟನ್ನು ನಾವು ಎಲೆ ಏನು ಇಟ್ಕೊಂಡಿದ್ದೀವಿ, ಪಾಲಕ್ ಎಲೆ, ಅದನ್ನು ಬೋರ್ಳಾಗೆ ಹಾಕೋಬೇಕಂದ್ರೆ ಉಲ್ಟಾ ಹಾಕ್ಕೊಂಡ್ಬಿಟ್ಟು ಆ ಉಲ್ಟಾ ಮೇಲ್ಗಡೆಗೆ ಈ ಹಿಟ್ಟನ್ನು ಹಚ್ಕೋಬೇಕು. ಫುಲ್ಲು ಸ್ಪ್ರೆಡ್ ಮಾಡ್ಕೋಬೇಕು. ಈ ಸ್ಪೂನಲ್ಲಿ ಹಿಂಭಾಗದಲ್ಲಿ ತೊಗೊಂಡ್ರೆ ನಿಮಗೆ ಈಸಿ ಆಗುತ್ತೆ ಸ್ಪ್ರೆಡ್ ಮಾಡೋಕ್ಕೆ. ಈ ಥರ ನೋಡಿ, ಈ ಥರ ಕರೆಕ್ಟ್ ನೋಡಿ, ಈ ಥರ ಹಚ್ಕೊಂಬಿಡಿ. ನಾವು ಕೆಸುವಿನ ಎಲೆ ತೊಗೊಂಡ್ರೆ ದೊಡ್ಡದಾಗಿರುತ್ತೆ, ಸೊ ಹಚ್ಚೋದು ಈಸಿ. ಆದರೆ ಇದನ್ನು ನಾವು ತೊಗೊಂಡಾಗ ಹೇಗೆ ಪಕ್ಕದೆಲೆ ಇಡೋದು ಅಂದರೆ ಈ ಥರ ನೋಡಿ, ಒಂದ್ರ ಪಕ್ಕ ಒಂದ್ರ ಮೇಲೆ ಒಂದು ಬರೋ ಥರ ಈ ಥರ ಹಚ್ಕೋತಾ ಹೋಗಬೇಕು.
ಅದಕ್ಕೆ ನಾವು ಕಡ್ಡಿಗಳನ್ನ ಕೂಡ ತೆಗೆದುಬಿಡೋದು, ಯಾಕೆಂದರೆ ಇದನ್ನ ಆದಮೇಲೆ ನಾವು ರೋಲ್ ಮಾಡಬೇಕು. ಇದನ್ನು ನೋಡಿ ಈ ಥರ ಆ ರೋಲ್ ಮಾಡಬೇಕಾದ್ರೆ ಬಿಡಿಸ್ಕೊತಾ ಹೋಗ್ತಾ ಇರುತ್ತೆ. ಸೊ ನೋಡ್ಕೊಂಡ್ಬಿಟ್ಟು ಪ್ರಾಪರಾಗೆ ನಾವು ರೋಲ್ ಮಾಡ್ಕೋಬೇಕು. ನೋಡಿ ಈ ಥರ ದೊಡ್ಡ ದೊಡ್ಡ ಎಲೆಗಳಿದ್ರೆ ಈಸಿ ಮಾಡೋದು, ಅದಕ್ಕೆ ಸ್ವಲ್ಪ ಇರೋದ್ರೊಳಗೆ ದೊಡ್ಡ ದೊಡ್ಡ ಎಲೆಗಳನ್ನ ತೊಗೊಂಡು ನಾವು ಈ ಥರ ಮಾಡಿಕೊಂಡ್ರೆ ತುಂಬ ಈಸಿ. ಈ ಥರ ಆದಮೇಲೆ ಎಲ್ಲ ಹಚ್ಚಿದ್ದು ಈ ಥರ ರೋಲ್ ಮಾಡಿದ್ದು ಎಲ್ಲ ಆದಮೇಲೆ ಇದ್ರ ಮೇಲ್ಗಡೆ ಭಾಗಕ್ಕೆ ಕೂಡ ನಾವು ಈ ಥರ ಹಿಟ್ಟನ್ನು ಹಚ್ಕೊಂಬಿಡೋಣ. ಅದು ಬೈಂಡಿಂಗಿಗಷ್ಟೇ ಅದನ್ನು ಹಚ್ಚೋದು ನಾವು ಕೂಡ ಬೈಂಡಿಂಗಿಗೆ. ಆ ಥರ ಇವಾಗ ನಾನು ಈ ಸ್ಟೀಮಲ್ಲಿ ಇಟ್ಕೊಂಡಿದ್ದೀನಿ ಇದನ್ನು. ಇದೇ ಥರ ನನಗೆ ಇನ್ನೂ ಮಿಕ್ಕಿರೋ ಎಲೆಗಳನ್ನೂ ಕೂಡ ಇದೇ ಥರ ನಾನು ರೋಲ್ ಮಾಡಿ ಇದೇ ಸ್ಟೀಮರಲ್ಲೇ ಇಟ್ಕೊಂಡ್ಬಿಟ್ಟು ಒಂದು 10 ನಿಮಿಷ ಚೆನ್ನಾಗೆ ಬೇಯಿಸ್ಕೊತೀನಿ ಇದನ್ನು. ನೀವು ಬೇಕಾದ್ರೆ ಇಡ್ಲಿ ಕುಕ್ಕರಲ್ಲಿ ಕೂಡ ಮಾಡ್ಬೋದು. ನಾವು ಮಾಮೂಲಿ ಇಡ್ಲಿ ಎಲ್ಲ ಹೇಗೆ ಮಾಡ್ತೀವಿ ಆ ಥರ ಇಡ್ಲಿ ಕುಕ್ಕರಲ್ಲಿ ಕೂಡ ನಾವು ಮಾಡ್ಬೋದು. ಇದನ್ನು 10 ನಿಮಿಷ ಬಿಟ್ಬಿಡ್ತೀನಿ. ಈಗ ಆಗಿದೆ ಅನ್ನೋದು ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಇದನ್ನು ತೆಗೆದು ನಾವು ಒಂದು ಫೋರ್ಕೋ ಅಥವಾ ಒಂದು ಚಾಕುನೋ ಏನಾದರೂ ಒಂದು ತೊಗೊಂಡು ಅದನ್ನು ಚುಚ್ಚಿ ನೋಡಿದಾಗ ಅದರಲ್ಲಿ ಹಿಟ್ಟು ನಾವೇನು ಹಾಕಿದ್ದೀವಿ ಅದು ಮೆತ್ಕೋಬಾರ್ದು. ನೋಡಿ ಇದು ಆಗಿದೆ, ಇವಾಗ ಎಲ್ಲೂ ಮೆತ್ಕೋತಾ ಇಲ್ಲ, ಯಾವ ಜಾಗದಲ್ಲೂ ಮೆತ್ಕೋತಾ ಇಲ್ಲ. ಸೊ ಇವಾಗ ಇದಾಗಿದೆ ನೋಡಿ, ತುಂಬ ಬಿಸಿ ಇದೆ. ಈ ತುಂಬ ಬಿಸಿ ಇರುವಾಗ ನಾವು ಇದನ್ನ ಕಟ್ ಮಾಡೋಕ್ಕೂ ಆಗಲ್ಲ, ಮತ್ತು ಆ ಎಲೆಗಳು ಅಷ್ಟೇ ತುಂಬ ನಮಗೆ ಸಾಫ್ಟಾಗಿದ್ದಂಗೆ ಇರುತ್ತೆ. ಕಟ್ ಮಾಡೋದು ತೆಗೆಯೋದು ತುಂಬ ಕಷ್ಟ. ಸೊ ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಆರುತ್ತೆ. ಆರಿದ ಮೇಲೆ ಇದನ್ನು ತೊಗೊಂಡು ನೋಡಿ ಎಷ್ಟು ಸ್ಟಿಫ್ ಆಗೋಗಿದೆ ಆರಿದ ಮೇಲೆ. ಈಗ ಇದನ್ನು ನಾವು ಸರ್ಕಲ್ಲಾಗೆ ಕಟ್ ಮಾಡ್ಕೋಬೇಕು, ಈ ಥರ ರೌಂಡ್ ಶೇಪಲ್ಲಿ. ತುಂಬ ತಿನ್ನಾಗಿ ಬೇಡ, ಸ್ವಲ್ಪ ದಪ್ಪನಾಗೆ ನೀಟಾಗೆ ಕಟ್ ಮಾಡ್ಕೊಂಬಿಡೋಣ ಈ ಥರ. ಇದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ನಾವು ಈಗ ಎಗೈನ್ ನಾವು ಇದರಲ್ಲಿ ಹಾಕಿ ಫ್ರೈ ಮಾಡಬೇಕು. ಅಂದರೆ ನಾವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಲೇಯರ್ಸು. ಈಗ ಇದನ್ನು ನಾವು ಶಾಲೋ ಫ್ರೈ ಮಾಡೋಣ. ಶಾಲೋ ಫ್ರೈ ಮಾಡೋದಕ್ಕೆ ನಾನೊಂದು ಅದೇ ಪಾತ್ರೆನ ಇಟ್ಕೊಂಡೆ, ನಾನು ಅದರಲ್ಲೇ ಮಾಡ್ಕೊಂಡಿದ್ದೀನಲ್ಲ, ಸೊ ಹಾಗೆ ಇಟ್ಕೊಂಡೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ತುಂಬ ಕಮ್ಮಿ ಇದ್ದರೆ ಎಣ್ಣೆ ಅದು ಸರಿ ಹೋಗಲ್ಲ, ಸ್ವಲ್ಪ ಹಾಕ್ಕೊಳ್ಳಿ ಎಣ್ಣೆ, ಪರವಾಗಿಲ್ಲ. ಈಗ ನೋಡಿ ಆ ಥರ ಇಟ್ಕೊಂಡ್ಬಿಟ್ಟು ಶಾಲೋ ಫ್ರೈ ಮಾಡ್ಕೊಳ್ಳೋಣ. ಇದು ಗರಿ ಗರಿ ಆಗಬೇಕು, ಆ ಎಲೆ ಆ ಹಿಟ್ಟು ಎಲ್ಲ ಗರಿ ಗರಿ ಆಗಿಬಿಟ್ರೆ ತಿನ್ನೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಥರ ಇಟ್ಕೊಂಡ್ಬಿಡಿ. ಅದನ್ನು ಓಪನ್ನಾಗೇ ಬೇಯಿಸ್ಕೋಬೇಕು. ನೀವು ನಾನ್ ಸ್ಟಿಕ್ ತವ ಇದ್ದರೆ ನಾನ್ ಸ್ಟಿಕ್ ತವದಲ್ಲಿ ಇಟ್ಬಿಟ್ಟು ಮಾಡಿಬಿಡಿ, ಬಿಕಾಸ್ ಅದು ಕೆಳಗಡೆ ಅಂಟ್ಕೊಳ್ಳಲ್ಲ. ಇದು ನಾವು ಸ್ಟೀಲ್ ಪಾತ್ರೆ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಕೆಳಗಡೆಗೆ ಕಡಲೆ ಹಿಟ್ಟು ಸ್ವಲ್ಪ ಸ್ಟಿಕ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಹ್ಯಾಂಡ್ಲಿಂಗ್ ಮಾಡೋದು ಕಷ್ಟ ಆಗುತ್ತೆ. ಸೊ ಆ ಕಷ್ಟ ಆಗಬಾರ್ದು ಅಂದರೆ ಬೆಟರ್ ನೀವು ಇದನ್ನು ಇಟ್ಕೊಂಡ್ಬಿಡಿ, ನಾನ್ ಸ್ಟಿಕ್ಕು. ನೋಡಿ ಈಗ ಪ್ರತಿಯೊಂದೂ ಆಗಿದೆ. ಈಗ ನೋಡಿ, ಇದು ನಾನ್ ಸ್ಟಿಕ್ಕಲ್ಲಿ ಇಟ್ಕೊಳ್ಳೋದಿದ್ರೆ ಈ ಥರ ಒಂಚೂರು ಕಚ್ಚುತ್ತೆ, ಅದನ್ನು ನೀಟಾಗೆ ಬಿಡಿಸ್ಕೋಬೇಕಷ್ಟೆ. ಈ ಥರ ಗರಿಯಾಗಿ ಕರೆದಿಟ್ಕೋಬೇಕು. ಇದನ್ನು ಊಟದ ಜೊತೆ ಬಾಡಿಸ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ, ಇಲ್ಲ ಸಾಯಂಕಾಲದ ಹೊತ್ತು ಟೀ ಜೊತೆ ಕಾಫಿ ಜೊತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಬೇಕು ಅಂದರೆ ಒಂದು 4 ಗೋಡಂಬಿ ಕೂಡ ಹುರಿದ್ಬಿಟ್ಟಿದ್ರೆ ಮಧ್ಯದಲ್ಲಿ ಹಾಕ್ಕೊಂಡು ತಿನ್ಬೋದು. ತುಂಬಾ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಗರಿಯಾಗಿ ಸಖತ್ ಕ್ರಿಸ್ಪಿಯಾಗಿದೆ. ಇಷ್ಟ ಆಯಿತು ಅಂದ್ಕೊತೀನಿ ರೆಸಿಪಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದು ಸತಿ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಮಾಡ್ಕೊಂಡು ತಿಂದುಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.